ಇವತ್ತು ಭೇಟಿಗೆ ಅವಕಾಶವನ್ನು ಕೇಳಿದ್ದಾರಂತೆ ವಿಜಯಲಕ್ಷ್ಮಿ. ಹಾಗಾಗಿ ತಾಯಿ ಜೊತೆ ಪುತ್ರನು ಕೂಡ ಬಳ್ಳಾರಿಗೆ ಹೋಗುವ ಸಾಧ್ಯತೆ ಇದೆ. ಸೋಮವಾರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತೇ ಹೋಗಿ ಭೇಟಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ದರ್ಶನ್ ಭೇಟಿಗೆ ಪುತ್ರ ವಿನೀಶ್ ಕೂಡ ಹೋಗ್ತಾನಾ, ಅನುಮತಿ ಕೇಳಿದ್ದಾರೆ, ಭೇಟಿಗೆ ಅವಕಾಶ ಕೊಡಿ ಅಂತೇಳಿ. ಸೋಮವಾರ ಭೇಟಿ ಮಾಡಬೇಕಿತ್ತು, ಸೋಮವಾರ ಆಗಲಿಲ್ಲ. ಮಂಗಳವಾರ ಹೋಗಬೇಕಿತ್ತು, ಹೋಗೋಕ್ಕಾಗಲಿಲ್ಲ. ಅದಾದ ಬಳಿಕ ಕೋರ್ಟ್ನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು, ತನಿಖೆ ಶುರುವಾಗಿತ್ತು. ಹಾಗಾಗಿ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಮತ್ತೊಂದು ಕಡೆ ಇವತ್ತು ಬಳ್ಳಾರಿಯಲ್ಲಿರುವಂಥ ದರ್ಶನ್ನನ್ನು ಭೇಟಿ ಮಾಡೋದಕ್ಕೆ ಪತ್ನಿ ಅವಕಾಶವನ್ನು ಕೇಳಿದ್ದಾರೆ. ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ಹೋಗ್ಬೋದು, ಪತ್ನಿ ಜೊತೆ ಪುತ್ರ ಕೂಡ ವಿನೀಶ್ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಸೋಮವಾರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಈ ನಡುವೆ ಇವತ್ತು ಭೇಟಿ ಮಾಡಿ ಏನಾದರೂ ಪ್ರಮುಖವಾಗಿ ವಕೀಲರ ವಿಚಾರವಾಗಿ ಏನಾದರೂ ಚರ್ಚೆಗಳು ಮಾಡಬಹುದು, ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಬೆಂಗಳೂರು ಟು ಬಳ್ಳಾರಿ ಶಿಫ್ಟ್ ಆಗಿದ್ದು ಆಯಿತು. ಬಳ್ಳಾರಿಯಲ್ಲಿ ನಿನ್ನೆ ಮಟನ್ ಊಟ ಸಿಕ್ಕಿದ್ದು ಆಯಿತು ದರ್ಶನ್ಗೆ. ಆದರೆ ದರ್ಶನ್ಗೆ ಕುಟುಂಬಸ್ಥರು ಭೇಟಿ ಮಾಡಬೇಕಿತ್ತು, ಈ ವಾರ ಆಗಿರಲಿಲ್ಲ. ಇವತ್ತು ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಕುಟುಂಬಸ್ಥರು ತೆರಳ್ತಾ ಇದ್ದಾರೆ. ಅಂದರೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ಇಬ್ಬರು ಕೂಡ ತೆರಳ್ತಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಬಳ್ಳಾರಿ ಜೈಲಿನಲ್ಲಿರುವಂಥ ಆರೋಪಿ ದರ್ಶನನ್ನು ಭೇಟಿ ಮಾಡೋದಕ್ಕೆ ಸಹ ಕೈದಿಗಳು, ಅಲ್ಲಿರುವಂಥ ಕೈದಿಗಳು ಮುಗಿಬೀಳ್ತಿದ್ದಾರಂತೆ, ಖುಷಿಯಲ್ಲಿದ್ದಾರಂತೆ. ಅಯ್ಯೋ, ನಾವಿರೋ ಜೈಲ್ಗೆ ದರ್ಶನ್ ಬಂದ್ಬಿಟ್ಟವ್ರೆ ಅಂತೇಳಿ ದಚ್ಚು ಬಗ್ಗೆ ಜೈಲ್ ಸಿಬ್ಬಂದಿ ಬಳಿ ಕೈದಿಗಳು ವಿಚಾರಿಸ್ತಿದ್ದಾರೆ. ತಲೆನೋವು ಶುರುವಾಗಿದೆ ಈಗ ಸಿಬ್ಬಂದಿಗಳಿಗೆ. ಹೇಗಾಗಿದೆ ಅಂತಂದರೆ ಈಗ ಅಲ್ಲಿನ ಸಿಬ್ಬಂದಿಗಳಿಗೆ ಇರುವಂಥ ಕೈದಿಗಳನ್ನು ಕಂಟ್ರೋಲ್ ಮಾಡಬೇಕು. ಅಪ್ಪಿ ಏನಾದರೂ ಕೈದಿಗಳು ಯಾರಾದರೂ ದರ್ಶನ್ ಇರುವಂಥ ಫೋಟೋವನ್ನು ತೆಗೆದುಕೊಂಡು ಅದನ್ನು ಹೊರಗಡೆ ಕೊಟ್ಬಿಟ್ರೆ ಅವ್ರ ತಲೆದಂಡ ಆಗೋದು ಪಕ್ಕ. ಏನಪ್ಪ ಮಾಡೋದು ಅಂತೇಳಿ ಈಗ ತಲೆ ಕೆಡಿಸ್ಕೊಂಡು ಕೂತಿದ್ದಾರಂತೆ. ಬೆಂಗಳೂರಲ್ಲಿ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ, ಒಂದು ಫೋಟೋ ಒಂದು ವಿಡಿಯೋ ಕಾಲ್ನಿಂದ. ಈಗ ಇಲ್ಲಿ ಅದೇ ಥರದ್ದು ಏನಾದರೂ ಆಗಿಬಿಟ್ರೆ ನಮ್ಮ ತಲೆದಂಡೆ ಎಲ್ಲ ಆಗ್ಬಿಡುತ್ತೋ ಅಂಥೇಳಿ ಈಗ ಡೇ ಪಾಳಿಯಿಂದ ರಾತ್ರಿ ಪಾಳಿಗೆ ಹೋಗ್ತಾರಲ್ಲ, ಯಾವಾಗಪ್ಪ ನಮ್ಮ ಪಾಳಿ ಮುಗಿಯುತ್ತೆ ಅಂತೇಳಿ ಕಾತ್ರದಿಂದ ಟೈಮ್ ನೋಡುವಂಥ ಹಂತಕ್ಕೆ ಹೋಗಿ ತಲುಪಿದ್ದಾರಂತೆ. ನೋಡಿ, ಒಂದು ಕಡೆ ಜೈಲು ಅಧಿಕಾರಿಗಳು ಜೈಲು ಸಿಬ್ಬಂದಿಗಳಿಗೆ ಟೆನ್ಷನ್ ಶುರುವಾಗಿದ್ರೆ, ಮತ್ತೊಂದು ಕಡೆ ಅದೇ ಜೈಲಿನಲ್ಲಿರುವಂಥ ಕೈದಿಗಳಿಗೆ ಫುಲ್ ಜೋಶಲ್ಲಿದ್ದಾರೆ. ನಾವಿರುವಂಥ ಜೈಲಿಗೆ ದರ್ಶನ್ ಬಂದವರೇ, ನೋಡೋದಕ್ಕೆ ಅವಕಾಶ ಸಿಗುತ್ತಾ, ಕಣ್ತುಂಬ್ಕೊಳ್ಬೇಕು ನಾವು ಅಂತೇಳಿ ಕಾತ್ರದಿಂದ ಮುಗಿ ಬೀಳ್ತಿದ್ದಾರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಹೇಗಿದೆ ಈಗ ಬಳ್ಳಾರಿ ಜೈಲಿನ ಪರಿಸ್ಥಿತಿ? ನಾಗೇಂದ್ರ ಬಾಬು, ನೀವು ಹೇಳಿದ ಹಾಗೆ ಬಳ್ಳಾರಿ ಜೈಲಿನಲ್ಲಿ ಅಧಿಕಾರಿಗಳಿಗೆ ಒಂದು ರೀತಿಯ ಸಂಕಟ ಇದೆ. ಅಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆದ ಅವಘಡಗಳು ಅಥವಾ ಅನಾಹುತಗಳು ಏನಿದ್ದಾವೆ, ಆ ಒಂದು ಘಟನೆಗಳು ಸಾಕಷ್ಟು ಮುಜುಗರವನ್ನು ಮಾಡಿತ್ತು ಜೈಲು ಇಲಾಖೆಗೆ ಸಂಬಂಧಪಟ್ಟಂತೆ. ಅದನ್ನು ಈಗ ಸರಿದೂಗಿಸೋದಕ್ಕೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ಅವರನ್ನ ಕರೆದುಕೊಂಡು ಬರ್ತಕ್ಕಂಥದ್ದು ಒಂದು ಅಂಶ. ಆದರೆ ಈಗ ಜೈಲಿನಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದನ್ನು ಮೇಂಟೈನ್ ಮಾಡೋದಕ್ಕೆ, ಅಂದರೆ ಜನರಿಗೆ ಒಂದು ಕೆಟ್ಟ ಮೆಸೇಜ್ ಏನು ಹೋಗಿತ್ತು ಅದರಿಂದ ಹೊರಬರೋದಕ್ಕೆ ದರ್ಶನ್ ಅವರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ನಾವು ಕೊಡ್ತಾ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಫಾಲೋ ಮಾಡೋದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಇಲ್ಲಿ ಇನ್ನೊಂದು ಸಮಸ್ಯೆ ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಆಗ್ತಾ ಇರ್ತಕ್ಕಂಥದ್ದು. ಅದು ಏನು ಅಂದರೆ ಜೈಲಿನ ಕೈದಿಗಳು, ಅಂದರೆ ದರ್ಶನ್ ಯಾವಾಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಅಂದರೆ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು, ಆ ಟೈಮ್ನಲ್ಲಿ ಬಳ್ಳಾರಿ ಜೈಲಿನ ಕೈದಿಗಳು ಸಾಕಷ್ಟು ಖುಷಿಗೆ ಒಳಗಾಗಿದ್ರು, ದರ್ಶನ್ ಬರ್ತಾರೆ ಅಂತ. ಒಂದು ರೀತಿ ನಾವು ಜೈಲಿಗೆ ಬಂದೀವಿ ಅಂತ ನೋವಿದ್ರು ಕೂಡ ಇದೀಗ ನಮ್ಮ ಜೈಲಿಗೆ ದರ್ಶನ್ ಬರ್ತಿದ್ದಾರೆ ಅಂತ
ಒಂದು ಹೆಮ್ಮೆಯ ಪ್ರೌಡ್ ಫೀಲನ್ನು ಮಾಡ್ಕೊಳ್ತಾ ಇದ್ರು. ಇದೀಗ ದರ್ಶನ್ ಯಾವಾಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದರು ಆ ಬಳಿಕ ಖೈದಿಗಳಲ್ಲಿ ದರ್ಶನ್ ಅವ್ರನ್ನ ನೋಡಬೇಕು ಅನ್ನುವ ಒಂದು ಹವಣಿಕೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಪ್ರತಿ ಬಾರಿ ಸೆಂಟ್ರಲ್ ಜೈಲಿನಲ್ಲಿ ಇರ್ತಕ್ಕಂಥದ್ರೆ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ನಾಗೇಂದ್ರ ಬಾಬು, ಈ ಬಿಲ್ಡಿಂಗ್ ಏನು ಕಾಣುತ್ತೆ ಇದರ ಹಿಂದೆ ಸೆಂಟ್ರಲ್ ಜೈಲ್ ಇರ್ತಕ್ಕಂಥ ಅಂದರೆ ಸಾಮಾನ್ಯ ಖೈದಿಗಳಿಗೆ ಒಂದು ವ್ಯವಸ್ಥೆ ಇರತಕ್ಕಂಥದ್ದು. ಅವರು ಆ ಭಾಗದಲ್ಲಿದ್ದರೆ ಇನ್ನೊಂದು ಭಾಗದಲ್ಲಿ ನಾನು ತೋರಿಸ್ತೀನಿ. ಅಂದರೆ ಬಿಲ್ಡಿಂಗಿನ ಮುಂಭಾಗದಲ್ಲಿ ಹೈ ಸೆಕ್ಯೂರಿಟಿ ಸೆಲ್ ಅಂತ ಇದೆ. ಅಂದರೆ ಈ ಗೇಟ್ನ ಹಿಂಭಾಗ ಸುಮಾರು ಒಂದು 500 ಮೀಟರ್ ದೂರ ಹೋದರೆ ಹೈ ಸೆಕ್ಯೂರಿಟಿ ಸೆಲ್ನ ವಿಭಾಗ ಇರ್ತಕ್ಕಂಥದ್ದು. ಅದರಲ್ಲಿ ದರ್ಶನ್ ಅವ್ರನ್ನ ಇಟ್ಟಿದ್ದಾರೆ. ಅಂದರೆ ಅಲ್ಲಿಗೂ ಇಲ್ಲಿಗೂ ಯಾರೂ ಕೂಡ ಅಂದರೆ ಸಾಮಾನ್ಯ ಖೈದಿಗಳು ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಹೀಗಾಗಿ ದರ್ಶನನ್ನು ನೋಡೋದಕ್ಕೆ ಖೈದಿಗಳು ಅವಣಿಸ್ತಾ ಇದ್ದಾರೆ. ಜೊತೆಗೆ ಸಿಬ್ಬಂದಿಗಳಿಗೆ ಪದೇ ಪದೇ ಕಿರಿಕಿರಿಯನ್ನು ಮಾಡ್ತಿದ್ದಾರೆ. ಅಂದರೆ ನಮ್ಮ ವಿಭಾಗಕ್ಕೆ ಒಮ್ಮೆ ಕರೆದುಕೊಂಡು ಬಂದು ತೋರಿಸಿ, ನಾವು ಕಣ್ಣಿಂದ ನೋಡಿ ಸುಮ್ಮನಾಗ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲದೆ ಹೋದರೆ ಅವ್ರನ್ನ ಈ ವಿಭಾಗಕ್ಕೆ ಶಿಫ್ಟ್ ಮಾಡಿ ನಾವು ಅವ್ರ ಹತ್ರ ಮಾತಾಡೋದಿಲ್ಲ, ದೂರದಿಂದ ನೋಡ್ತೀವಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಚಾರ ಈಗ ಏನು ಜೈಲಿನ ಸಿಬ್ಬಂದಿಗಳಿಗೆ ಕಿರಿಕಿರಿಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ಯಾಕಂದರೆ ಹಿಂದೆ ಹಲವಾರು ಬಾರಿ ಕೆಲವೊಂದಿಷ್ಟು ಖೈದಿಗಳು ಈ ಒಂದು ದೊಡ್ಡ ಗೋಡೆಯನ್ನೇ ಹಾರಿ ಹೊರಗೆ ಹೋಗಿರ್ತಕ್ಕಂಥ ನಿದರ್ಶನಗಳು ಇರ್ತಕ್ಕಂಥದ್ದು. ಅಂದರೆ 2-3 ಖೈದಿಗಳು ಓಡೋಗಿದ್ರು. ಅಂಥದ್ರಲ್ಲಿ ಜೈಲಿನ ಒಳಭಾಗದಲ್ಲೇ ಇರ್ತಕ್ಕಂಥ ದರ್ಶನ್ ಅವ್ರನ್ನ ನೋಡೋದಕ್ಕೆ ಹುಚ್ಚು ಸಾಹಸವನ್ನು ಮಾಡೋದಕ್ಕೂ ಈ ಖೈದಿಗಳು ಮುಂದಾಗಬಹುದು ಅಂತ ಒಂದಷ್ಟು ಟೆನ್ಷನ್ ಬಳ್ಳಾರಿ ಜೈಲಿನ ಸಿಬ್ಬಂದಿಗೆ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು ನೋಡಿ, ಹುಚ್ಚು ಅಭಿಮಾನಿಯ ಒಂದು ವಿಚಾರದಿಂದಾಗಿ ದರ್ಶನ್ ಬೆಂಗಳೂರು ಟು ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ. ಈ ಸಹವಾಸವನ್ನ ದಾಸನನ್ನ ಬಳ್ಳಾರಿಗೆ ಎತ್ತಂಗಡಿ ಮಾಡಿಸಿದೆ. ರೌಡಿ ಶೀಟರ್ಗಳ ಸಹವಾಸ ಪೊರ್ಕಿಗೆ ಮತ್ತೊಂದು ಸಂಕಷ್ಟವನ್ನ ತಂದೊಡ್ಡಿದೆ. ದರ್ಶನ್ ಬೇಲ್ಗೆ ಅದು ಕೊಡಲಿ ಏಟು ಹಾಕಲಿದೆ. ಒಂದು ಕೈಯಲ್ಲಿ ಸಿಗರೇಟು ಮತ್ತು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.